Hi and welcome back to Octane Automotive. ಸೊ ಇವತ್ತಿನ ಬ್ಲಾಗಿನ ವಿಶೇಷ ತಮ್ನೇಲ್ ಮತ್ತೆ ಟೈಟಲ್ ಅಲ್ಲಿ ನೋಡಿರ್ತೀರಾ. ಎಸ್, ಐ ಹ್ಯಾವ್ ಫೈನಲಿ ಅಪ್ಗ್ರೇಡೆಡ್ ಟು ಅನ್ ಆಕ್ಷನ್ ಕ್ಯಾಮ್ರಾ. ಫೀಲ್ಸ್ ಗುಡ್. ಫೈನಲಿ ಅಪ್ಗ್ರೇಡ್ ಆಗಿದ್ದೀನಿ. ಸೊ ಇಷ್ಟು ದಿನ ನಾನು ಯೂಸ್ ಮಾಡ್ತಿದ್ದಂಥ ಸೆಟಪ್ ಇಟ್ ವಾಸ್ ಥ್ರೂ ಅ ಫೋನ್. ನಮ್ಮ ಆಕ್ಷನ್ ಕ್ಯಾಮ್ರಾ ಅಲ್ಲಿ ಹಿಂಗೆ ಏನೋ ಹೋಗ್ತಾ ಇರ್ತೀನಿ, ನನ್ಗೆ ಮುಂದೆ ಏನೋ ಕಾಣಿಸ್ತು, ನಾನೀಗ ಏನೋ ಹೇಳ್ಬೇಕು ಅಂದ್ರೆ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್. ಬಟ್ ನಾನು ಫೋನ್ ಹಾಕೊಂಡಿದ್ದಾಗ ಫೋನ್ ಎತ್ಕೊಂಡು ಲಾಕ್ ತೆಗ್ದು ಅದಾದ್ಮೇಲೆ ಕ್ಯಾಮ್ರಾ ಓಪನ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡಿ ಮಾತಾಡೋ ಅಷ್ಟರಲ್ಲಿ ಅಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು, ನಾನು ಏನ್ ಮಾತಾಡ್ಬೇಕು ಅನ್ಕೊಂಡೆ ಅದೇ ಮರ್ತೋಗಿರೋದು, ಇಲ್ಲ ಅದೇ ಸೀನ್ ಕಂಪ್ಲೀಟ್ ಆಗೋಗಿರೋದು. ಸೊ ವ್ಲಾಗಿಂಗ್ ವಾಸ್ ಟಫ್ ಅಂಡ್ ಇಟ್ ವಾಸ್ ಡ್ಯಾಮ್ ಹೆವಿ. ಸ್ಯಾಮ್ಸಂಗ್ ಫೋನ್ ನಿಮ್ಗೊಂದು 230 ಗ್ರಾಮ್ಸ್ ಏನೋ ಇದೆ ಫೋನು. ಅದನ್ನ ಹೆಲ್ಮೆಟ್ ಮೌಂಟ್ ಜೊತೆಗೆ ಹೆಲ್ಮೆಟ್ ಮೇಲೆ ಹಾಕೊಂಡು ಐ ಯೂಸ್ ಟು ಹ್ಯಾವ್ ಫ್ರೀಕಿಂಗ್ ಬ್ಯಾಡ್ ನೆಕ್ ಪೇನ್. ಇಫ್ ಯು ಗೆಟ್ ಮೋರ್ ಕಂಫರ್ಟ್ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಫೈನಲಿ ಐ ಡ್ಯಾಮ್ ಅಪ್ಗ್ರೇಡೆಡ್ ಟು ದಿಸ್ ದ DJI ಆಕ್ಷನ್ ಕ್ಯಾಮ್ರಾ 4. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 5 ಲಾಂಚ್ ಆಗಿದೆ, 6 ಈಗ ಲೇಟೆಸ್ಟ್ 6 Pro. ಬಟ್ ನನ್ನ ಈಗಿರೋ ಒಂದು ವಿಡಿಯೋ ಸ್ಟೇಟಸ್ಗೆ, ಈಗ ಮಾಡ್ತಿರೋ ಕಂಟೆಂಟ್ಗೆ ಐ ಥಿಂಕ್ ದಿಸ್ ಇಸ್ ಡ್ಯಾಮ್ ಸೂಪರ್ ಸಫಿಶಿಯಂಟ್. ಅಂಡ್ 4ಗೂ 6ಗೂ ತೀರಾ ದೊಡ್ಡ ಅಪ್ಗ್ರೇಡ್ ಅಂತ ಏನಿಲ್ಲ. ಲೋ ಲೈಟ್ ಪರ್ಫಾರ್ಮೆನ್ಸ್ ಸ್ವಲ್ಪ 6 ಅಲ್ಲಿ ಚೆನ್ನಾಗಿದೆ ಅಂಡ್ ಪಿಕ್ಸೆಲ್ ರೇಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ 6 ಅಲ್ಲಿ, ಆಕ್ಷನ್ ಕ್ಯಾಮ್ 6 ಅಲ್ಲಿ. ಆದ ಕಾರಣ ಇಟ್ ಈಸ್ ವೆರಿ ಬಜೆಟ್ ಫ್ರೆಂಡ್ಲಿ ಆಲ್ಸೋ. DJI ಆಕ್ಷನ್ 4 ಅಡ್ವೆಂಚರ್ ಕಾಂಬೋ. ಸೊ ಸ್ಟ್ಯಾಂಡರ್ಡ್ ಕಾಂಬೋ ತಗೊಂಡಿದ್ರೆ ಇನ್ನೂ ಕಡಿಮೆ ಪ್ರೈಸ್ಗೆ ನನಗೆ ಸಿಗೋದು. ಬಟ್ ನಾನು ಮಾಡೋ ವಿಡಿಯೋಸ್ಗಳು ಹೆಂಗೆ ಅಂದ್ರೆ ಲೈಕ್ 1 hour ಸ್ಟ್ರೈಟ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಬ್ಯಾಟ್ರಿ ಬ್ಯಾಕಪ್ ಐ ನೀಡ್. ಸೊ 3 ಬ್ಯಾಟ್ರಿ ಬ್ಯಾಕಪ್ ಯಾಕೆ ಬೇಕಾ ಅಂತ ಹೇಳಿದೆ ಗೊತ್ತಾ? ನಾನು ವಿಡಿಯೋಸ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಹಾಫ್ ಸಿಟಿ ಸುತ್ತೀನಿ. ಪ್ರತಿ ರಿಂಗ್ ರೋಡ್ಗೂ ಬರ್ತೀನಿ, ಸಿಟಿ ಒಳಗೂ ಹೋಗ್ತೀನಿ. ಪ್ರತಿಯೊಂದು ಗಾಡಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಾನು ಯಾವ್ದ್ರಲ್ಲೇ ವಿಡಿಯೋಸ್ ಮಾಡಿದ್ರು. ಸೊ ನಾನು ಹಿಂಗೆ ಸಿಗ್ನಲಲ್ಲೇ 2-3 ನಿಮಿಷ 5 ನಿಮಿಷ ನಿಂತ್ಕೊಂಡ್ರೆ ಅಲ್ಲೇ ಒಂದಷ್ಟು ಬ್ಯಾಟ್ರಿ ಡ್ರೈನ್ ಆಗೋಗ್ತು. ಪ್ರತಿ ಸಿಗ್ನಲ್ ಆಲ್ಮೋಸ್ಟ್ ನಾನು ಒಂದು ದಿನಕ್ಕೆ ಪ್ರತಿ ಒಂದು 2 ವಿಡಿಯೋ ಮಾಡಿದ್ರು ಮಿನಿಮಮ್ ಅಂದ್ರೆ ಒಂದು 15 ಸಿಗ್ನಲ್ಸ್ ನಿಂತ್ಕೋತೀನಿ. ಸೊ ನಾಟ್ ಎಟ್ ಆಲ್ ಆನ್ ಈಸಿ ವಿತ್ ಸ್ಟ್ಯಾಂಡರ್ಡ್ ಕಾಂಬೋ. ಸ್ಟ್ಯಾಂಡರ್ಡ್ ಕಾಂಬೋಲ್ ಒಂದೇ ಬ್ಯಾಟ್ರಿ ಬರೋದು, ಎಲ್ಲಿ ಅಂತ ಯೂಸ್ ಮಾಡೋಣ ಅದನ್ನ. ಸೊ ಮೈಸೂರಲ್ಲಿ ಸಿಗ್ನಲ್ಸ್ ಜಾಸ್ತಿ ಆಗ್ಬಿಟ್ಟು ನಿಂತಿನೇ ಸಾಕಾಗೋಗಿದೆ. ನಿಂತಿನೇ ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ. ಸೊ ಅಡ್ವೆಂಚರ್ ಕಾಂಬೋಲಿ ನಿಮಗೆ 3 ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ, ಒಂದು ಬ್ಯಾಟ್ರಿ ಕೇಸ್ ಸಿಗುತ್ತೆ, ಒಂದು ಸೆಲ್ಫಿ ಸ್ಟಿಕ್ ಸಿಗುತ್ತೆ, ಜೊತೆಗೆ ಒಂದಷ್ಟು ಮೌಂಟ್ಸ್ಗಳು ಸಿಗುತ್ತೆ, ಮ್ಯಾಗ್ನೆಟಿಕ್ ಮೌಂಟ್ಸ್ 2 ಸಿಗುತ್ತೆ, ಒಂದಿಷ್ಟು ಸಿಗುತ್ತೆ ಅಡ್ವೆಂಚರ್ ಕಾಂಬೋಲಿ. ಸೊ ಇದರ ಕಾಸ್ಟ್ ಬಂದು ನಿಮಗೆ 32,000 rupees ಆಗುತ್ತೆ. ಈ ಏನು ಪ್ರೈಮ್ ಡೇ ಇತ್ತಲ್ಲ ಆ ಟೈಮಲ್ಲಿ ತಗೊಂಡಿದ್ದು. ಸೊ ಕ್ಯಾಮ್ರಾ ಇಸ್ ಗುಡ್, ದ ಕ್ಲಾರಿಟಿ ಇಸ್ ಗುಡ್, ದ ಫಂಕ್ಷನಿಂಗ್ ಇಸ್ ಗುಡ್, ಹೀಟ್ ಆಗಲ್ಲ ಏನಿಲ್ಲ, ಎವ್ರಿಥಿಂಗ್ ಇಸ್ ಗುಡ್. ಬಟ್ ನನಗೆ ಒಂದೇನು ಇಷ್ಟ ಆಗ್ಲಿಲ್ಲ ಅಂದ್ರೆ ದ ಪೋರ್ಟ್, ಅಂದ್ರೆ ಮೈಕ್ಗೆ ಇರೋ ಸಪೋರ್ಟ್. ನೀವು ಇದಕ್ಕೊಂದು ಮೈಕ್ ತಗೋಬೇಕು ಅಂತ ಆದ್ರೆ ನಿಮಗೆ ಇದ್ರ ಜೊತೆಗೆ ಒಂದು ಇದರಲ್ಲಿ ಟೈಪ್ ಸಿ ಪೋರ್ಟ್ ಬರೋದು. ಸೊ ಟೈಪ್ ಸಿ ಟು 3.5mm ಜಾಕ್ ಒಂದು ತಗೋಬೇಕು. ಅದು ಮೈಕ್ ನ ಕನೆಕ್ಟ್ ಮಾಡಕ್ ಇನ್ನೊಂದು 3.5mm ಜಾಕ್ TRS ಅಂದ್ರೆ 2 ಪಿನ್ ಬರುತ್ತೆ. ಸೊ ಅದನ್ನ ಕನ್ವರ್ಟ್ ಮಾಡೋಕೆ ಒಂದು ಜಾಕ್ ತಗೋಬೇಕು. ನಿಮ್ಗೆ ಅದರ ಒಂದು ಕಾಸ್ಟ್ ಬಂದಿನೇ ಆಲ್ಮೋಸ್ಟ್ ನಿಮ್ಗೆ 3,000 to 4,000 rupees ಆಗ್ಬಿಡುತ್ತೆ ಇಲ್ವಾ? ಇಫ್ ಯು ಡೋಂಟ್ ವಾಂಟ್ ದಟ್, ನಿಮ್ಗೆ ಒರಿಜಿನಲೇ ಬೇಕು ಅಂದ್ರೆ DJI ಅವ್ರದ್ದೇನೆ ಕನ್ವರ್ಟರ್ ಇದೆ. ಆ ಕನ್ವರ್ಟರ್ ಕಾಸ್ಟ್ 5,000 rupees ಏನೋ ಇದೆ. ಅದನ್ನ ಕನೆಕ್ಟ್ ಮಾಡಿ ಪುನಃ ಅದಕ್ಕೊಂದು ಮೈಕ್ ತಗೊಂಡು, ಸೊ ದಟ್ ಈಸ್ ಐ ಡಿ ನಾಟ್ ಲೈಕ್. ಟೈಪ್ ಸಿ ಎಲ್ಲ ಕಡೆ ಯೂಸ್ಫುಲ್ ಫಾರ್ ಚಾರ್ಜಿಂಗ್. ಐ ಲವ್ ಇಟ್ ಬಿಕಾಸ್ ಕನ್ವೀನಿಯಂಟ್. ನಮ್ಮ ಫೋನ್ಗಳೆಲ್ಲ ಟೈಪ್ ಸಿ ಇದೆ, ನಮ್ಮ ಲ್ಯಾಪ್ಟಾಪ್ಸ್ ಟೈಪ್ ಸಿ ಇದೆ, ಜೊತೆಗೆ ನಮ್ಮ ಕ್ಯಾಮ್ರಾನು ಟೈಪ್ ಸಿ ಇದ್ರೆ ಇಟ್ ಈಸ್ ವೆರಿ ಈಸಿ. ನಮ್ಮ ಏರ್ಪೋರ್ಟ್ಸ್ ಪ್ರತಿಯೊಂದು ಟೈಪ್ ಸಿ ಇದ್ರೆ ಈಸಿಲಿ ನಾವು ಯೂಸ್ ಮಾಡ್ಕೋಬಹುದು. ಒಂದೇ ಚಾರ್ಜರ್ 2 ಚಾರ್ಜರ್ ಇಟ್ಕೊಂಡು ಡಿಫ್ರೆಂಟ್ ಕೇಬಲ್ಸ್ ಅವಶ್ಯಕತೆ ಇರಲ್ಲ. ಸೊ ಇಟ್ ಈಸ್ ಕನ್ವೀನಿಯಂಟ್. ಬಟ್ ಈ ಮೈಕ್ಗೆ ದೇ ಶುಡ್ ಹ್ಯಾವ್ ಗಿವನ್ ಅ ಡೈರೆಕ್ಟ್ ಪೋರ್ಟ್, 3.5mm ಜಾಕೋ ಏನೋ ಒಂದು ಕೊಟ್ಟಿದ್ರೆ ವಿ ಕುಡ್ ಹ್ಯಾವ್ ಯೂಸ್ಡ್ ಇಟ್. ಬಟ್ ಅದಕ್ಕೂ ನಮ್ಮ ಜನ ಸೊಲ್ಯೂಷನ್ಸ್ ಹುಡುಕಿರ್ತಾರೆ. ಸೊ ಟೈಪ್ ಸಿ ಮೈಕ್ ಅಂತಾನೆ ಬರುತ್ತೆ. 900 rupeesಗೆ ಕೆಲಸ ಮುಗ್ದೋಯ್ತು ಮೈಕ್ ಸೆಟಪ್. ಸೊ ಕ್ಲಾರಿಟಿ ಹೇಗ್ ಬರ್ತಾ ಇದೆ ಅಂತ ತಿಳಿಸ್ಕೊಡಿ. 900 rupeesಗೆ ಡೈರೆಕ್ಟ್ ಟೈಪ್ ಸಿ ಮೈಕ್ ಅಂತ ಒಂದಿದೆ. ಸೊ ಐ ಥಿಂಕ್ ಕ್ಲಾಗೋ ಏನೋ ಅಂತ ಕಂಪ್ನಿ ಏನೋ, ಐ ಆಮ್ ನಾಟ್ ಶೋರ್ ಇಸ್ ಇಟ್ ಅ ಗುಡ್ ಕಂಪ್ನಿ ಆರ್ ವಾಟ್. ಬಟ್ ಸದ್ಯಕ್ಕೆ ನಾನ್ ಟೆಸ್ಟ್ ಮಾಡಿರೋ ಪ್ರಕಾರ ಈಗ ಒಂದು ಬಡ್ಜೆಟ್ ಅಲ್ಲಿ ಒಂದು ಬೆಸ್ಟ್ ಆಗಿ ಸೊಲ್ಯೂಷನ್ ಇದೆ. ಸೊ ಡೈರೆಕ್ಟ್ ನಿಮ್ಗೆ ಆ ಜಂಜಟ್ ಇರಲ್ಲ,
ನೀವು ಒಂದು ಅಡ್ಯಾಪ್ಟರ್ ಹಾಕಿ ಪುನಃ ಅದೊಂದು ಇನ್ನೊಂದು ಅಡ್ಯಾಪ್ಟರ್ ಕನೆಕ್ಟ್ ಮಾಡಿ ಪುನಃ ಕನೆಕ್ಟ್ ಮಾಡಿ ಸೇ ಇಟ್ ಲುಕ್ಸ್ ಡಿಸ್ಗಸ್ಟಿಂಗ್ ಆಲ್ಸೋ. ನಾನು ಎಷ್ಟು ಸಿಂಪಲ್ ಆಗಿ ಮಾಡಿದೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಒಂದೇ ಸಿಂಗಲ್ ವೈರ್ ನಿಮಗೆ ಕಾಣಿಸುತ್ತೆ ಅಷ್ಟೇ, ಅದು ಬಿಟ್ರೆ ನಥಿಂಗ್. ಒಂದು ಸಿಂಗಲ್ ವೈರು ಒಳಗಡೆ ಮೈಕ್, ಸಿಂಪಲ್. ಅದ್ರ ಒಳಗಡೆ ಇಂಟರ್ಕಾಮ್ ಕನೆಕ್ಟ್ ಆಗಿದೆ. ಸೊ ಇದು ಇಂಟರ್ಕಾಮ್ ಜೊತೆಗೆ X30 ಸಮಥಿಂಗ್ ಏನೋ ಇಂಟರ್ಕಾಮ್ ಹೆಸರು. ಆ ಇಂಟರ್ಕಾಮ್ದು ಮೈಕು ಮತ್ತೆ ಸ್ಪೀಕರ್ಸ್ ಎರಡು ಸೈಡ್ ಅಷ್ಟೇ, ಸಿಂಪಲ್ ಕ್ಲೀನ್. ಇಲ್ಲಿ ನನಗೆ ಚಿನ್ ಸ್ಟ್ರಾಪ್ನು ಹಾಕಿದ್ದೀನಿ ನಾನು, ಸೊ ದಟ್ ವಿಂಡ್ ಬ್ಲಾಸ್ಟ್ ರೆಡ್ಯೂಸ್ ಆಗಲಿ ಅಂತ, ಫಾರ್ ಬೆಟರ್ ಮೈಕ್ ಕ್ವಾಲಿಟಿ. ಈ ಮೈಕಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ನಾನು ಅಬ್ಸರ್ವ್ ಮಾಡಿದ್ದು, ಟಾಪ್ ನಾಚ್ ಅಂತ ಹೇಳಲ್ಲ ನಾನು ಮೈಕ್ನ, ಆಡಿಯೋ ಕ್ಲಾರಿಟಿ ಇಸ್ ಗುಡ್. ನನ್ನ ವಾಯ್ಸ್ ಸಿಕ್ಕಾಪಟ್ಟೆ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮ್ಗೆ ಕೇಳಿಸುತ್ತೆ. ಸ್ವಲ್ಪ ಒಂದು ಹೈ ಪಿಚ್, ಒಂದು ಸ್ವಲ್ಪ ಡಿಸ್ಟಾರ್ಷನ್ ಇದೆ, ಬಟ್ ಇದು ಬೈಕ್ ನಾಯ್ಸ್, ಎನ್ವಿರಾನ್ಮೆಂಟಲ್ ಸೌಂಡ್ ನ ಅಬ್ಸಲ್ಯೂಟ್ಲಿ ಕಟ್ ಮಾಡ್ಬಿಡುತ್ತೆ. 100% ಕಟ್ ಮಾಡ್ಬಿಡುತ್ತೆ. ಒಂದು ಚೂರು ನಿಮ್ಗೆ ನನ್ನ ಗಾಡಿಯ ಎಕ್ಸಾಸ್ಟ್ ಸೌಂಡ್ ಕೇಳಿಸಲ್ಲ ವೆನ್ ಐ ಆಮ್ ಟಾಕಿಂಗ್. ಸೊ ಸ್ವಲ್ಪ ಎಲ್ಲೋ ಅದೊಂದು ಡ್ರಾಬ್ಯಾಕ್ ಅನ್ಸುತ್ತೆ. ನಮ್ಗೆ ಕಂಪ್ಲೀಟ್ ನಂದೇ ವಾಯ್ಸ್ ಇರ್ಬೋದು, ಲೈಕ್ 80% ನನ್ನ ವಾಯ್ಸ್ ಇರ್ಬೋದು, 20% ಎನ್ವಿರಾನ್ಮೆಂಟಲ್ ವಾಯ್ಸ್ ಇರಬೇಕು. ಸೊ ದಟ್ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ವಿಡಿಯೋ ನೋಡ್ಬೇಕಾದ್ರೆ ಸಾರ್ಟೆಡ್ ಆಗಿರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ನಂದೇ ವಾಯ್ಸ್ ಕೇಳ್ತಾ ಇದ್ರೆ ಸ್ವಲ್ಪ ಓವರ್ ಲೌಡ್ನೆಸ್ ಕೇಳಿಸುತ್ತೆ ನಿಮ್ಗೆ. ಇಟ್ ವಿಲ್ ಬಿಕಮ್ ಅನ್ ಇರಿಟೇಷನ್. ಐ ಆಮ್ ಸಾರಿ ಫಾರ್ ದಟ್. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೀವೇ ತಿಳಿಸ್ಕೊಡಿ. ಸೊ ಇವನ್ ಐ ನೋ ದಟ್ ಹೇಗಾಗುತ್ತೆ ಒಂದು ವಿಡಿಯೋಲಿ ಬರೀ ನಂದೇ ವಾಯ್ಸ್ ಲೌಡ್ ಆಗಿ ಕೇಳಿಸ್ತಿದ್ರೆ ಅಂತ. ಇದಿಷ್ಟು ನನ್ನ ಒಂದು ಕ್ಯಾಮ್ರಾ ಮೋಟೋ ವ್ಲಾಗಿಂಗ್ ಸೆಟಪ್ ಆಗಿತ್ತು. ಹೋಪ್ಫುಲಿ ನನ್ನ ಕ್ವಾಲಿಟಿ ಈಗ ಅಪ್ಗ್ರೇಡ್ ಆಗಿದೆ ಅನ್ಕೊಂಡಿದೀನಿ. ಒಂದಷ್ಟು ಜನ ಹೇಳ್ತಾ ಇದ್ರು ಕ್ಲಾರಿಟಿ ಇಂಪ್ರೂವ್ ಮಾಡ್ಕೋ, ಚೆನ್ನಾಗಿಲ್ಲ, ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಹೋಪ್ಫುಲಿ ನೌ ಇಟ್ ಇಸ್ ಸ್ಯಾಟಿಸ್ಫೈಡ್ ಫಾರ್ ಯು ಗೈಸ್ ಅಂತ ಅನ್ಕೊಂಡಿದೀನಿ. ಇನ್ನಷ್ಟು ಮುಂದೆ ಅಪ್ಗ್ರೇಡೇಷನ್ಸ್ಗಳನ್ನ ಮಾಡೋ ಅವಕಾಶ ನಿಮ್ಮ ಕೈಲಿದೆ. ನೀವು ಕೊಟ್ರೆ ಅವಕಾಶ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದಿಷ್ಟನ್ನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ನೆಕ್ಸ್ಟ್ ವ್ಲಾಗ್ಸ್ಗಳೆಲ್ಲ ನಮ್ಮ DJI ಆಕ್ಷನ್ ಕ್ಯಾಂಪ್ 4 ಅಲ್ಲಿ ಬರುತ್ತೆ. ಹೋಪ್ಫುಲಿ ಯು ಗೈಸ್ ವಿಲ್ ಎಂಜಾಯ್ ಇಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.